ನೋಡಿದ್ದೇನೆ. ಅವರ ಮನೆಯಲ್ಲಿ ನೆಮ್ಮದಿ ಇಲ್ಲುವಂತಹ ವಾತಾವರಣ ಸಹ ತುಂಬಾನೇ ಆಗಿದೆ ಅಂತಾನೆ ಹೇಳ್ಬೋದು. ನೋಡಿ, ಅದೇ ರೀತಿಯಲ್ಲಿ ಆರೋಗ್ಯ ಹದಗೆಡುವಂತಹ ಪರಿಸ್ಥಿತಿ ತುಂಬಾನೇ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಯಾರೆಲ್ಲ ಆ ತುಂಬಾ ಈಗಿನ ಪರಿಸ್ಥಿತಿಗಳು ಹೇಗಿದೆ ಅಂತಂದ್ರೆ, ನನ್ನ ಗಂಡ ತುಂಬಾ ಒಳ್ಳೆಯವರು ಅಥವಾ ನನ್ನ ಹೆಂಡತಿ ತುಂಬಾ ಒಳ್ಳೆಯವರು, ಆದ್ರೆ ಬೇರೆಯವರ ಹಿಂದೆ ಬಿದ್ದಿದ್ದಾರೆ, ಹೋಗ್ತಾ ಇದ್ದಾರೆ, ನಮ್ಮ ಕಡೆ ವಾಲ್ತಾ ಇಲ್ಲ, ನಮ್ಮ ಕಡೆ ಕೇರ್ ಮಾಡ್ತಾ ಇಲ್ಲ, ಕೇರ್ಲೆಸ್ ಮಾಡಿ ಇನ್ನೊಬ್ಬರ ಕಡೆ ಅಟ್ರಾಕ್ಷನ್ ಆಗಿದ್ದಾರೆ, ಇನ್ನೊಬ್ರು ಲೇಡೀಸ್ ಇಂದ ಹೋಗಿದ್ದಾರೆ ಅಂತಂದ್ರೆ 26 ಅಥವಾ 62 ಇತ್ತು ಅಂದ್ರೆ ಪಕ್ಕ ಇರುತ್ತೆ. ನೋಡಿ, ಒಂದ್ಸರಿ ಚೆಕ್ ಮಾಡಿ. ನಿಮ್ದು ಅಲ್ಲದ್ರೆ ಯಾರಾದ್ರೂ ಈ ತರ ಅಕ್ರಮ ಸಂಬಂಧಗಳು ಆಗಿರುವಂತಹ ಚಾನ್ಸಸ್ ಏನಾದ್ರು ಇತ್ತಂದ್ರೆ ಅವ್ರ ಮೊಬೈಲ್ ನಲ್ಲಿ 26 ಅಥವಾ 62 ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಮೈಂಡ್ ಯಾವಾಗ್ಲೂ ಡಿಸ್ಟರ್ಬೆನ್ಸ್ ಇರುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ನೋಡಿ, ಯಾವ ತರ ಅಂತಂದ್ರೆ ಮೈಂಡ್ ಯಾವಾಗ್ಲೂ ಕಾಮ್ ಆಗಿರಲ್ಲ. ಈ ವ್ಯಕ್ತಿಗಳು ಏನಾದ್ರೂ ಒಂದು ಆ ಸಮಸ್ಯೆ ಇದ್ದೇ ಇರ್ತಾರೆ. ಏನಾದ್ರೂ ಒಂದು ಸಮಸ್ಯೆ, ಹೊರಗಡೆ ದುಡ್ಕೊಂಡ್ ಬಂದ್ರು, ಮನೆಗ್ ಬಂದ್ರು, ಮನೆಯಲ್ಲಿ ನೆಮ್ಮದಿ ಇರೋಲ್ಲ. ಅಷ್ಟೊಂದು ಸಮಸ್ಯೆಗಳಾಗುವಂತಹ ಚಾನ್ಸಸ್ ತುಂಬಾ ಇದೆ. ನೋಡಿ, ಯಾರೆಲ್ಲ 6 ಇದೆ, ಸೊ ನೋಡಿ ಅವರೆಲ್ಲ ಸಹ ಇದೇ ರೀತಿಲೇ ಆಗ್ತಾ ಇರುತ್ತೆ. ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನೋಡಿ, ಯಾರೆಲ್ಲ ಮದ್ವೆ ಸಮಸ್ಯೆ ಅನುಭವಿಸ್ತಾ ಇರ್ತೀರಾ, ಸೊ ನೋಡಿ ಅವ್ರ ಮೊಬೈಲ್ ನಲ್ಲಿ 26 ಅಥವಾ 62 ಇದ್ದೇ ಇರುತ್ತದೆ. ಈ 26 ಮತ್ತೆ 62 ಬ್ಯಾಡ್ ಪೇರಿಂಗ್ ಅಂತಂದ್ರೆ ತುಂಬಾನೇ ಸಮಸ್ಯೆಗಳನ್ನ ಕೊಡುವಂತಹದ್ದು. ಮದ್ವೆ ಯಾರಿಗಾಗ್ತಾ ಇಲ್ಲ, ಅವ್ರ ಮೊಬೈಲ್ ನಲ್ಲಿ 62 ಅಥವಾ 26 ಇದ್ರೆ ಖಂಡಿತವಾಗ್ಲೂ ಅದನ್ನ ಈ ಕ್ಷಣದಲ್ಲೇ ತೆಗ್ದಾಕ್ಬಿಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಮನಿ ಇಶ್ಯೂಸ್ ಆಗುವಂತಹದ್ದು ಸಹ ಆಗ್ತದೆ. ಹಣಕಾಸಿಗೆ ಯಾರೆಲ್ಲ ಕಷ್ಟಪಡ್ತಿದ್ದೀರಾ, 26 ಅಥವಾ 62 ಅವರ ಮೊಬೈಲ್ ನಂಬರ್ ಅಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನಾನೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದೇನೆ, ನೀವು ಅಲ್ಲದೆ ಇದ್ರು ಸಹ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಬೇರೆ ಮೊಬೈಲ್ ನಂಬರ್ ಸಹ ನೋಡ್ತೀರ ಅಂತಾನು ಗೊತ್ತು. ಮತ್ತೆ ಹೆಚ್ಚಿನದಾಗಿ ಸಕ್ಕರೆ ಕಾಯಿಲೆ ಆಗುವಂತಹ ಸಹ ಇರುತ್ತೆ. ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ಇರ್ಬೋದು. ನೋಡಿ, ಯಾರಿಗಾದ್ರೂ ಸಕ್ಕರೆ ಕಾಯಿಲೆ ಇರ್ಲಿಲ್ಲ, ಮೊಬೈಲ್ ನಂಬರ್ ತಗೊಂಡ್ಮೇಲೆ ಬಂದಿದೆ ಅಂತಂದ್ರೆ ಅಬ್ಸರ್ವೇಷನ್ ಮಾಡಿ, ತುಂಬಾನೇ ಇಂಪ್ಯಾಕ್ಟ್ ಕೊಡ್ತಾ ಇರುತ್ತೆ. ಮತ್ತೆ ಮೇಜರ್ ಆಗಿ ಸರ್ಜರಿ ಆಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ಹೇಳಬಹುದು. ಸರ್ಜರಿ ಆಗ್ತದೆ, ಅಷ್ಟೊಂದು ಇಂಪ್ಯಾಕ್ಟ್ ಕೊಡ್ತದೆ. ಸೊ ನೋಡಿ, ಇಷ್ಟೆಲ್ಲ ಕೇಳಿದ್ರ 26 ಮತ್ತೆ 62 ಮೊಬೈಲ್ ನಂಬರ್ ಚೇಂಜ್ ಮಾಡ್ಬಿಡೋಣ ಅಂತ ಇಮಿಡಿಯೇಟ್ಲಿ ಹೋಗಿ ಚೇಂಜ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮಷ್ಟು ದಡ್ಡರು ಯಾರು ಇಲ್ಲ. ಯಾಕೆಂತಂದ್ರೆ ನಾವು ಹೇಳಿದೆ, ಓಕೆ 26 ಅಥವಾ 62 ಇರಬಾರ್ದು, ಬಟ್ ಯಾವ ರೀತಿ ಇರಬೇಕು, ನೆಕ್ಸ್ಟ್ ಮೊಬೈಲ್ ನಂಬರ್ ತಗೊಂಡ್ರೆ ಯಾವ ರೀತಿ ಇರಬಾರ್ದು, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಹೊಂದಾಣಿಕೆ ಆಗ್ತದಾ, ನಿಮ್ಮ ಲಕ್ಕಿ ಸಂಖ್ಯೆ ಆಗಿದೆನಾ, ಅಥವಾ ಬ್ಯಾಡ್ ಕಾಂಬಿನೇಷನ್ ಇದೆನಾ, ಅಥವಾ ಕೆಟ್ಟ ಸಂಖ್ಯೆ ಇದೆನಾ, ನಿಮಗೆ ಹೊಂದಾಣಿಕೆ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ತಗೊಳ್ಳಿ. ಏನೇ ಒಂದ್ ಮಾಡ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕು. ನೋಡಿ, ಗೊತ್ತಿಲ್ಲದೆ ಈಸಿ ಇದೆ ಮೊಬೈಲ್ ನಂಬರ್ ಅಂತ ತಗೊಂಡಿರ್ತೀರಾ, ಆದ್ರೆ ತುಂಬಾ ಇಂಪ್ಯಾಕ್ಟ್ ಕೊಡ್ತಾ ಇರ್ತದೆ. ಸೊ ಅದೇ ರೀತಿಯಲ್ಲಿ ತಪ್ಪಾಗ್ಲಾರ್ದಂಗೆ ಒಂದು ಯೂನಿವರ್ಸಲ್ ಇಂದ ಈ ಸಂದೇಶ ಬಂದಿದೆ ಅನ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗುವಂತ ಮೊಬೈಲ್ ಸಂಖ್ಯೆಗಳನ್ನ ಒಂದು ರಿಪೋರ್ಟ್ ಮೂಲಕ ಹಾಕಿಸ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಹೊಂದಾಣಿಕೆ ಆಗುವಂತಹ ಸಂಖ್ಯೆಗಳನ್ನ ಆರಿಸಿಕೊಳ್ಳಿ. ನಿಮಗೆ ಲಕ್ಕಿ ಸಂಖ್ಯೆ ಯಾವುದು, ನಿಮಗೆ ಆಗ್ಬರೋ ಸಂಖ್ಯೆ ಯಾವ್ದು ಅಂತ ನಾನು ತಿಳಿಸ್ತೇನೆ. ಖಂಡಿತವಾಗ್ಲು ಯಾರಿಗಾದ್ರೂ ಇಷ್ಟ ಆಗಿತ್ತ ಅಂದ್ರೆ ನನ್ನ ಮೊಬೈಲ್ ಸಂಖ್ಯೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಮೊಬೈಲ್ ಸಂಖ್ಯೆ ಕಳಿಸ್ಕೊಟ್ರೆ ಯಾವ ರೀತಿ ಇಂಪ್ಯಾಕ್ಟ್ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದೇ ರೀತಿಯಲ್ಲಿ ಮುಂದಿನ ದಿನದಲ್ಲೂ ಸಹ ಕೆಲವು ಅಂಶಗಳು ಹೊಂದಿರುವಂತಹ ಮೊಬೈಲ್ ಪೇರಿಂಗ್ ಸಂಖ್ಯೆ, ಯಾವ್ಯಾವ ಮೊಬೈಲ್ ಪೇರಿಂಗ್ ಸಂಖ್ಯೆ ಏನೇನು ಇಂಪ್ಯಾಕ್ಟ್ ಕೊಡುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೇನೆ. ಇದೇ ರೀತಿಲಿ ಈ ಒಂದು ಸಂದೇಶವನ್ನ, ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ನಿಮ್ಮ ಕುಟುಂಬದವರಿಗಾಗಿರ್ಬೋದು ಶೇರ್ ಮಾಡಿ. ಯಾಕೆಂತಂದ್ರೆ ಅವರು ಸಹ ಅವರ ಜೀವನದಲ್ಲಿ ಇದರ ಆಗ್ತಾ ಇತ್ತು ಅಂದ್ರೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಒಳಿತನ ಕಂಡುಕೊಳ್ಳಿ. ಇದೇ ರೀತಿಯಲ್ಲಿ ಇವತ್ತಿನ ವಿಡಿಯೋ ಎಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದನ್ನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಲಿ ನಾನು ಹಾಕುವಂತಹ ವಿಡಿಯೋಗಳು ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ನೋಟಿಫಿಕೇಶನ್ ಮೂಲಕ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋಗಳು ಸಹ ನಿಮಗೆ ಬರ್ತದೆ. ಎಲ್ರಿಗೂ ಸಹ ಒಳ್ಳೇದಾಗ್ಲಿ. ಇಂದಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.